ಹಾಯ್ ಎವ್ರಿವನ್, ವೆಲ್ಕಮ್ ಟು ಅನುಸ್ ವರ್ಡ್. ಕತೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯುಧಿಷ್ಠಿರ ಜೂಜಾಟದಲ್ಲಿ ತನ್ನ ಪತ್ನಿಯಾದಂತಹ ದ್ರೌಪದಿಯನ್ನೇ ಏಕೆ ಪಣಕ್ಕಿಡುತ್ತಾನೆ ಅನ್ನೋ ಕಥೆಯನ್ನು ಇವತ್ತು ನಿಮ್ಮ ಮುಂದೆ ತಂದಿದ್ದೀನಿ. ಕಥೆಯನ್ನು ಶುರು ಮಾಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಬಟನ್ ಮರೀದೆ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮಹಾಭಾರತ ಯುದ್ಧ ನಡೆಯುವುದಕ್ಕೆ ಪಾಂಡವರ ಪತ್ನಿಯೇ ಕಾರಣಳೆಂಬುದು ಸಾಕಷ್ಟು ಕಥೆಯಲ್ಲಿ ಉಲ್ಲೇಖಿಸಲಾಗಿದೆ. ಇದಕ್ಕೆ ದ್ರೌಪದಿ ಮಾತ್ರ ಅಲ್ಲ, ಯುಧಿಷ್ಠಿರನೂ ಕೂಡ ಕಾರಣಕರ್ತನಾಗಿರ್ತಾನೆ. ಮಹಾಭಾರತದಲ್ಲಿ ನಡೆದ ಜೂಜಾಟದಲ್ಲಿ ಯುಧಿಷ್ಠಿರ ದ್ರೌಪದಿಯನ್ನೇಕೆ ಪಣಕ್ಕಿಡುತ್ತಾನೆ, ಇದಕ್ಕೆ ಮುಖ್ಯ ಕಾರಣ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಮಹಾಭಾರತವನ್ನು ಅಸತ್ಯದ ಮೇಲೆ ಸತ್ಯ, ಅಧರ್ಮದ ಮೇಲೆ ಧರ್ಮದ ವಿಜಯ ಸಾಧಿಸಿರುವ ಘಟನೆಯನ್ನು ವಿವರಿಸುವ ಗ್ರಂಥವೆಂದು ಕರೆಯಲಾಗುತ್ತೆ. ಪಾಂಡವರು ಮತ್ತು ಕೌರವರ ನಡುವಿನ ಯುದ್ಧದ ಕಥೆಯನ್ನು ಪರಿಚಯಿಸುತ್ತಿರುವುದಲ್ಲದೆ ಕುರುಕ್ಷೇತ್ರದ ನೆಲದಲ್ಲಿ ಶ್ರೀಕೃಷ್ಣ ನೀಡಿದ ಗೀತಾ ಜ್ಞಾನವನ್ನು ಪರಿಚಯಿಸುತ್ತೆ. ಈ ಕಾರಣಕ್ಕಾಗಿ ಮಹಾಭಾರತವು ನಮ್ಮ ದೇಶದ ಪ್ರಾಚೀನ ಮತ್ತು ಶ್ರೇಷ್ಠ ಗ್ರಂಥಗಳಲ್ಲಿ ಒಂದಾಗಿದೆ. ಮಹಾಭಾರತದ ಮುಖ್ಯ ಪಾತ್ರಧಾರಿಯಾಗಿ ನಾವು ಶ್ರೀಕೃಷ್ಣನನ್ನು ತೆಗೆದುಕೊಳ್ತೇವೆ. ಯುದ್ಧದಲ್ಲಿ ಪಾಂಡವರಿಗೆ ಮಾರ್ಗದರ್ಶನ ನೀಡುವ ಮೂಲಕ ಕೌರವರ ಅಹಂಕಾರವನ್ನು, ಅಧರ್ಮವನ್ನು ಮುರಿಯಲು ಸಹಾಯ ಮಾಡಿದವನಾಗಿರ್ತಾನೆ ಶ್ರೀಕೃಷ್ಣ. ಮಹಾಭಾರತದಲ್ಲಿ ಇಂದಿಗೂ ಉತ್ತರ ಸಿಗದಂತಹ ಸಾಕಷ್ಟು ಕಥೆಗಳಿವೆ, ಸನ್ನಿವೇಶಗಳಿವೆ. ಅಂತಹ ಘಟನೆಗಳನ್ನು ನಂಬಬೇಕೋ ಅಥವಾ ಬಿಡಬೇಕೋ ಎಂಬ ಗೊಂದಲದ ಗೂಡಾಗಿದೆ. ಅದೇ ರೀತಿ ಇಲ್ಲೊಂದು ಮಹಾಭಾರತದ ಕಥೆ ಇದೆ. ಈ ಕಥೆಯ ಪ್ರಕಾರ ಯುಧಿಷ್ಠಿರ ಮತ್ತು ಕೌರವರು ಜೂಜಾಟ ಆಡುವ ಮೂಲಕ ಮಹಾಭಾರತ ಯುದ್ಧ ನಡೆಯಲು ಕಾರಣವಾದ ಘಟನೆಗಳಲ್ಲಿ ಇದು ಕೂಡ ಸೇರಿಕೊಳ್ಳುತ್ತೆ. ಈ ಕತೆ ಏನೆಂಬುದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ. ಮಹಾಭಾರತ ಕಥೆಯ ಪ್ರಕಾರ ದುರ್ಯೋಧನನು ದ್ರೌಪದಿ ತನಗೆ ಮಾಡಿದ ಅವಮಾನಕ್ಕೆ ತಕ್ಕ ಪ್ರತಿಫಲವನ್ನು ತೀರಿಸಿಕೊಳ್ಳುವುದಕ್ಕಾಗಿ ತನ್ನ ಮಾವ ಶಕುನಿಯೊಂದಿಗೆ ಮೋಸದ ಜೂಜಾಟವನ್ನು ಆಡಲು ನಿರ್ಧಾರ ಮಾಡ್ತಾನೆ. ಕೌರವರು ಮತ್ತು ಪಾಂಡವರ ನಡುವಿನ ಜೂಜಾಟ ಪ್ರಾರಂಭವಾಯಿತು. ಈ ಜೂಜಾಟವು ಶಕುನಿ ಮಾಮನ ದಾಳಗಳೊಂದಿಗೆ ಆಡಲ್ಪಟ್ಟವು. ಈ ದಾಳಗಳು ಶಕುನಿಯ ಸೂಚನೆಯ ಮೇರೆಗೆ ಚಲಿಸ್ತಾ ಇರ್ತವೆ. ಶಕುನಿ ಮನಸ್ಸಲ್ಲಿ ಯಾವ ನಂಬರನ್ನು ಹೇಳಿಕೊಂಡು ಅವನು ಪಗಡೆಯನ್ನು ಹಾಕ್ತಾನೋ ಅದೇ ನಂಬರ್ ಬೀಳ್ತಾ ಇರುತ್ತೆ. ಈ ರೀತಿ ಒಂದು ಪಗಡೆಯನ್ನು ಪಳಗಿಸ್ಕೊಂಡಿರ್ತಾನೆ ಶಕುನಿ. ಜೂಜಾಡುವ ಸಮಯದಲ್ಲಿ ಶಕುನಿಗೆ ದಾಳದ ಮೇಲೆ ಯಾವ ಸಂಖ್ಯೆ ಬರಬೇಕಿತ್ತೋ ಅದೇ ಸಂಖ್ಯೆ ಕಾಣಿಸುತ್ತಿತ್ತು. ಜೂಜಾಟದ ಆರಂಭದಲ್ಲಿ ಪಾಂಡವರ ಗಮನವನ್ನು ಸೆಳೆಯುವುದಕ್ಕಾಗಿ ಕೆಲವೊಂದು ದಾಳಗಳಲ್ಲಿ ಸಂಖ್ಯೆಗಳು ಪಾಂಡವರ ಪರವಾಗಿ ಬೀಳುವಂತೆ ಮಾಡಿದನು. ನಂತರ ಕ್ರಮೇಣ ದಾಳಗಳು ಉರುಳುತ್ತಿದ್ದಂತೆ ಪಾಂಡವರು ಸೋಲನ್ನು ಅನುಭವಿಸತೊಡಗಿದರು. ಯುಧಿಷ್ಠಿರನು ಜೂಜಾಟದಲ್ಲಿ ತನ್ನ ಸಂಪತ್ತು ಮತ್ತು ಸಾಮ್ರಾಜ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಳ್ತಾನೆ. ಇದಾದಮೇಲೆ ಅವನು ಏನನ್ನು ಪಣಕ್ಕಿಡ್ತಾನೆ ಅಂದರೆ ತನ್ನ ಸಹೋದರರನ್ನು ಪಣಕ್ಕಿಡ್ತಾನೆ. ಜೂಜಾಟವನ್ನು ಮುಂದುವರಿಸಲು ತನ್ನ ಬಳಿ ಏನೂ ಇಲ್ಲದಿದ್ದಾಗ ಯುಧಿಷ್ಠಿರನು ತನ್ನ ಸಹೋದರರಾದ ನಕುಲ ಮತ್ತು ಸಹದೇವರನ್ನು ಜೂಜಿನಲ್ಲಿ ಪಣಕ್ಕಿಟ್ಟನು. ಬಳಿಕ ಭೀಮ ಮತ್ತು ಅರ್ಜುನರನ್ನು ಕೂಡ ಪಣಕ್ಕಿಡಬೇಕಾಯಿತು. ಆದರೆ ಯುಧಿಷ್ಠಿರ ಎಲ್ಲ ಆಟದಲ್ಲೂ ಸೋಲನ್ನೇ ಅನುಭವಿಸ್ತಾನೆ. ಯಾಕೆಂದರೆ ಶಕುನಿಯ ದಾಳಗಳು ಅವನಿಗೆ ಬೇಕಾದಂತೆ ಬೀಳ್ತಾ ಇರುತ್ತೆ. ಇದನ್ನೆಲ್ಲ ಗಮನಿಸುತ್ತಿದ್ದ ಶಕುನಿಗೆ ಇದೆಲ್ಲ ಖಂಡಿತ ಸಂಭವಿಸುತ್ತದೆ ಅಂತ ಮೊದಲೇ ತಿಳಿದಿತ್ತು. ಹಾಗಾಗಿ ಅವನು ತನ್ನ ದಾಳವನ್ನೇ ಜೂಜಾಟದಲ್ಲಿ ಬಳಸ್ತಾನೆ. ಯುಧಿಷ್ಠಿರನಿಗೆ ಸಹಾಯ ಮಾಡುವ ನೆಪದಲ್ಲಿ ಒಂದು ಯೋಜನೆಯನ್ನು ಹಾಕೊಳ್ತಾನೆ. ಶಕುನಿ ಯುಧಿಷ್ಠಿರನ ಕುರಿತು, ನೀನು ದ್ರೌಪದಿಯನ್ನು ಪಣಕ್ಕಿಟ್ಟರೆ ನಿನ್ನೆಲ್ಲ ಸಹೋದರರು ಬಂಧನದಿಂದ ಮುಕ್ತರಾಗುತ್ತಾರೆ ಅಂತ ಹೇಳ್ತಾನೆ. ಶಕುನಿಯ ಈ
ಕುತಂತ್ರವನ್ನು ಅರಿಯದೆ ಯುಧಿಷ್ಠಿರ ದ್ರೌಪದಿಯನ್ನು ಜೂಜಿನಲ್ಲಿ ಪಣಕ್ಕಿಟ್ಟು ಸಹೋದರರನ್ನು ಮರಳಿ ಪಡ್ಕೊಳ್ತಾನೆ. ಆದರೆ ದ್ರೌಪದಿ ಏನಾಯಿತು ಕೊನೆಗೆ? ಕೊನೆಯಲ್ಲಿ ಆಟದಲ್ಲಿ ಸೋತು ದ್ರೌಪದಿಗೆ ಅವಮಾನವಾಗುತ್ತೆ. ದ್ರೌಪದಿಗೆ ಮಾಡಿದ ಅವಮಾನಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ಪಾಂಡವರು ಮಹಾಭಾರತದ ಯುದ್ಧಕ್ಕೆ ಮುಂದಾಗ್ತಾರೆ. ಯುಧಿಷ್ಠಿರನಿಗೆ ಶಕುನಿ ಹಾಗೂ ದುರ್ಯೋಧನನ ಮೋಸದ ಆಟದ ಅರಿವಿರೋದಿಲ್ಲ. ಯುಧಿಷ್ಠಿರ ಸ್ವಲ್ಪ ಪಾಪದವನಾಗಿರ್ತಾನೆ, ತುಂಬ ಮುಗ್ಧ ಮನಸ್ಸಿನವನಾಗಿರ್ತಾನೆ. ದ್ರೌಪದಿಯನ್ನು ಪಣಕ್ಕಿಟ್ಟು ಆಟನ ಆಡ್ಬಿಡ್ತಾನೆ. ಇದರ ಪರಿಣಾಮ ಮುಂದೇನಾಗುತ್ತೆ ಅಂತ ಗೊತ್ತಿರೋದಿಲ್ಲ ಅವನಿಗೆ. ಇದರ ಪರಿಣಾಮವಾಗಿ ತುಂಬಿದ ಸಭೆಯಲ್ಲಿ ಪಾಂಡವರು ಸೋತು ದ್ರೌಪದಿಗೆ ಅವಮಾನ ಆಗುತ್ತೆ. ದ್ರೌಪದಿಗೆ ಆದಂತಹ ಅವಮಾನ ಅಷ್ಟಕ್ಕೆ ನಿಲ್ಲೋದಿಲ್ಲ. ಇದು ಕೊನೆಗೆ ಯಾವ ಮಟ್ಟಕ್ಕೆ ನಿಲ್ಲುತ್ತೆ, ಎಷ್ಟು ಅತಿರೇಕ ಆಗುತ್ತೆ, ಆಕೆಯ ಮನಸ್ಥಿತಿ ಏನಾಗುತ್ತೆ, ಒಂದು ಹೆಣ್ಣು ಕೂಡ ಮಹಾಭಾರತದಲ್ಲಿ ಎಷ್ಟು ಶೋಷಣೆಗೆ ಒಳಗಾಗ್ತಾಳೆ ಅನ್ನೋದು ಮುಂದಿನ ಕಥೆಯಲ್ಲಿ ತಿಳ್ಕೊಳ್ಳೋಣ. ಈ ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಹೇಗಿತ್ತು ಅಂತ ಮರಿದೆ ಕಮೆಂಟಲ್ಲಿ ತಿಳಿಸಿ. ನನ್ನ ಈ ಅನುಸ್ ವರ್ಡ್ ಚಾನಲ್ ನಿಮಗೆ ಇಷ್ಟ ಆದಲ್ಲಿ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಗೆ ಸಜೆಸ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಹಾಗೆಯೇ ನಿಮಗೆ ಬೇರೆ ಯಾವುದು ಸ್ಟೋರೀಸ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಖಂಡಿತ ಆ ಕಥೆಯನ್ನು ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡ್ತೀನಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಟೇಕ್ ಕೇರ್. ಬಾಯ್.